So other is celebrities, environmental campaign. So the other individuals and the institution could also be a mean of reaching people. Moreover, educational awareness efforts can target practically and sector of the society. So, an educated public can be one of the most powerful weapon in the world's battle against harm to the environment. ಇಷ್ಟ ಶಾರ್ಟ್ ಆಗಿ ಇದು ಒಂದೇ ವರ್ಡ್ ತಿಳ್ಕೊಳ್ಳಿ, ಎಲ್ಲರಿಗೂ ಅಪ್ಲೈ ಆಗುತ್ತಿದ್ದು. ವಾಟ್ ಈಸ್ ಇಟ್? An educated public can be one of the most powerful weapon in the world's battle against harm to the environment. Next one is public awareness. ಇವಿಷ್ಟು ಇದು ಒಂದು ವರ್ಡ್ನು ಇಂಪಾರ್ಟೆಂಟೇ. ನೆಕ್ಸ್ಟ್ ಅಷ್ಟ ಅಲ್ಲದೆ ಪಬ್ಲಿಕ್ ಅವೇರ್ನೆಸ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಏನದು? ಗೌರ್ಮೆಂಟ್ ಶುಡ್ ಆರ್ಗನೈಸ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಕ್ಯಾಂಪೇನ್ ಪ್ರೋಗ್ರಾಮ್ಸ್. ಗೌರ್ಮೆಂಟ್ ಎಲ್ಲ ಅರೇಂಜ್ ಮಾಡಿಬಿಟ್ಟಿದೆ ಈಗ. ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಫಾರ್ ಥರ್ಡ್ ಸೆಮಿಸ್ಟರ್ ಆಫ್ ದ all discipline students, it is already established. And programs for children, youth, men and women. The state government should establish appropriate funding mechanism for raising public awareness environmental education. So idaldane next one, government official can make a significant contribution to improve public awareness of environmental education. So next one is ban and littering of polythene. ಪ್ಲಾಸ್ಟಿಕ್ ಕಂಪ್ಲೀಟ್ ಬ್ಯಾನ್ ಮಾಡ್ಬೇಕು ನಾವು. ಅಂದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡಕತ್ತೀವಲ್ಲ ಅದನ್ನು ಬಿಟ್ಬಿಡ್ಬೇಕು. ವಿ ಹ್ಯಾವ್ ಟು ಯೂಸ್ ಇನ್ಸ್ಟೆಡ್ ಆಫ್ ದಟ್ ಪೇಪರ್. ಓಕೆ. ಸೌಂಡ್ ban littering of polythene cannot be successful until the public understand the environmental implication of the same. ಅದು ನೇಚರ್ಗೆ ಹೋದ್ಕೂಳೆ ಅದು ಒಟ್ಟದು ಡಿಸ್ಟ್ರಾಯ್ ಆಗಂಗಿಲ್ಲ, ಅದು ಹಂಗ ಉಳ್ಕೊಂಡ ಹೋಗ್ತೈತೆ ಅದು ಪ್ಲಾಸ್ಟಿಕ್. ಅದಕ್ಕೆ ಅದನ್ನು ಯೂಸ್ ಮಾಡೋದು ನಾವು ಬಿಟ್ಬಿಡ್ಬೇಕು. NGO, that is national and community levels, should initiate the help by awareness campaign to the save environment. NGOs ಇರುತ್ತೆ, NSS ಪ್ರೋಗ್ರಾಮ್ಸ್ ಇರುತ್ತೆ, ಇವೆಲ್ಲನೂ ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಇರುತ್ತೆ, ಇವೆಲ್ಲ ನೀವು ಎನ್ವಿರಾನ್ಮೆಂಟ್ ಮೇಲೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋ ಪ್ರೋಗ್ರಾಮ್ಸ್ನ ಹಮ್ಕೋಬೇಕು. ನೆಕ್ಸ್ಟ್ ಒನ್, ಪ್ರಾಪರ್ ಮೆಥಡ್ ಆಫ್ ಡಿಸ್ಪೋಸಲ್ ಆ್ಯಂಡ್ ಇಟ್ಸ್ ಟ್ರೀಟ್ಮೆಂಟ್ ಶುಡ್ ಬಿ ಅಪ್ಲೈಡ್. ಅದರ್ವೈಸ್ ಕರೆಕ್ಟಾಗಿ ಡಿಸ್ಪೋಸ್ ಮಾಡೋದನ್ನು ಗೊತ್ತಿರಬೇಕು. ಹಂಗೆ ಯೂಸ್ ಮಾಡಿ ಹಂಗೆ ಬಿಟ್ಕೋತ ಹೋಗ್ಬಿಟ್ರೆ ಆತ ನೇಚರ್ ಏನಾಗುತ್ತಾ ಆಗತ್ತೆ ಒಟ್ಟು. ಇಟ್ ಕ್ಯಾನ್ ಬಿ ಕಾಸ್ ದ ಕ್ರಾನಿಕ್ ಡಿಸೀಸ್. ಫಸ್ಟ್ ಸ್ಟಾರ್ಟ್ ಆಗೋದು ಕ್ರಾನಿಕ್ ಡಿಸೀಸ್. ಸಣ್ಣ ವಯಸ್ಸಿನಾಗಿಂತ ಸ್ಟಾರ್ಟ್ ಆತಂದ್ರೆ ಡೆತ್ ರೇಟ್ನು ಜಲ್ದಿನ ಫಾಸ್ಟ್ ಆಗಿ ಬರುತ್ತೆ ಅವ್ರಿಗೆ. ನೆಕ್ಸ್ಟ್, ವೆನ್ ಸಿವೇಜ್ ಈಸ್ ಅಪ್ಲೈಡ್ ಕಂಟಿನ್ಯೂಸ್ಲಿ ಆನ್ ಎ ಪಾರ್ಟ್ ಆಫ್ ಲ್ಯಾಂಡ್, the pores or voids of soil are clogged and free circulation of air is prevented. Okay. Next one, humans are responsible for depletion of natural resources. ಮನುಷ್ಯನೇ ತುಂಬ ಮುಖ್ಯವಾಗಿ ಭಾಳ ರೆಸ್ಪಾನ್ಸಿಬಲ್ ಇರ್ತಾನೆ. ಎನ್ವಿರಾನ್ಮೆಂಟ್ ಹಾಳಾಗ್ಲಾರ್ದಂಗೆ ನೋಡ್ಕೊಳ್ಳೋದು ಕೆಲಸ ಫಸ್ಟ್ ಅವಂದು. ಯಾಕಂದ್ರೆ ಅವಂದು ಪಾತ್ರ ತುಂಬ ಇದೆ. ಯಾಕಂದ್ರೆ ಮೇನ್ ಡ್ಯಾಮೇಜ್ ಮಾಡೋ ಅವನ. Degradation of vital life supporting system like air, water, soil, etc. Ecological imbalance, environment, etc. Exercising following actions, humans can protect the global environment for sustainable development. What are the programs? ಒಂದು 4-5 programs ಅದಾವ ನೋಡ್ಕೊಳ್ಳೋಣ. Preserve the forest cover. ಫಸ್ಟ್ ನಾವು ಪ್ರೊಟೆಕ್ಟ್ ಮಾಡೋದು ಫಾರೆಸ್ಟ್ನ. ಹ್ಯೂಮನ್ಸ್ ಶುಡ್ ಮಿನಿಮೈಸ್ ಕಟಿಂಗ್ ದ ಟ್ರೀಸ್ ಆ್ಯಂಡ್ ಯೂಸಿಂಗ್ ಅ ಟಿಂಬರ್. ಟ್ರೀಸ್ನ ಕಟ್ ಮಾಡೋದು ಕಮ್ಮಿ ಮಾಡಬೇಕು. ಓಕೆ. ಟಿಂಬರ್ ಫಾರ್ ಎಸ್ಥೆಟಿಕ್ ಪ್ಲೆಷರ್ ಸಚ್ ಆಸ್ ಡೆಕೋರೇಷನ್ ಫಾರ್ ಡ್ರಾಯಿಂಗ್ ರೂಮ್ಸ್. ಇವನ್ನ ನಾವೀಗ ಟ್ರೀಸ್ನ ಕಟ್ ಮಾಡಿ ಆ ವುಡ್ನೆಲ್ಲಾನು ಫರ್ನಿಚರ್ ಪರ್ಪಸ್ಗೆ ಅಂತೇಳಿ ಯೂಸ್ ಮಾಡ್ಕೋತೀವಿ. ಅದನ್ನು ಎಷ್ಟರ ಮಟ್ಟಿಗೆ ಈಗ ಯೂಸ್ ಮಾಡ್ಕೋಬೇಕಲ್ಲ, ಎಸ್ಥೆಟಿಕ್ ಪ್ಲೆಷರನ್ನು
ಪ್ರೆಷರ್ ಸಲಾಗಿ ನಾವು ಯೂಸ್ ಮಾಡಬಾರ್ದು, ಅದನ್ನ ಕಮ್ಮಿ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಒನ್, preserve natural resources. Humans should not extract unnecessarily and exhaustively the natural resources. Unnecessarily ಜಾಸ್ತಿ ಜಾಸ್ತಿ ಒಟ್ಟೆಲ್ಲ ನ್ಯಾಚುರಲ್ ರಿಸೋರ್ಸಸ್ನ ಯೂಸ್ ಮಾಡ್ಕೊಳೋದು, ಅವು ಎಷ್ಟು ಯೂಸ್ ಇರುತ್ತಾ ಅಷ್ಟ ಯೂಸ್ ಮಾಡ್ಕೋಬೇಕು. ಸಚ್ ಆಸ್ ಮಿನರಲ್ ರಿಸೋರ್ಸಸ್, ವಾಟರ್ ರಿಸೋರ್ಸಸ್ ಎಕ್ಸೆಟ್ರಾ. ಇವೆಲ್ಲ ಮುಂದೆ ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೆ ಕಮ್ಮಿನ ಆಗತ್ತೆ ಹೊರತು ಜಾಸ್ತಿ ಅಂತೂ ಆಗಂಗಿಲ್ಲ. ಅದಕ್ಕೆ ಎಷ್ಟು ತಕ್ಕ ಮಟ್ಟಿಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್, ಕನ್ಸರ್ವ್ ಎನರ್ಜಿ. ಹ್ಯೂಮನ್ ಶುಡ್ ನಾಟ್ ಹಾರ್ನೆಸ್ ಟೂ ಮಚ್ ಎನರ್ಜಿ ಬರ್ನಿಂಗ್ ಆಫ್ ಫಾಸಿಲ್ಸ್ ಅಂಡ್ ಫ್ಯೂಯಲ್ಸ್. ಓಕೆ, ಮೇಂಟೈನ್ ಎಕಲಾಜಿಕಲ್ ಬ್ಯಾಲೆನ್ಸ್. ಸೊ ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನು ಹೆಂಗೆ ಮೇಂಟೈನ್ ಮಾಡೋದು? ಹ್ಯೂಮನ್ ಶುಡ್ ಬಿ ಎಕ್ಸ್ಪ್ಲಾಯ್ಟ್ ಸಿನರ್ಜಿ ಬಿಟ್ವೀನ್ ಗ್ರೀನ್ ರೆವಲ್ಯೂಷನ್ ಅಂಡ್ ಇಂಡಸ್ಟ್ರಿಯಲ್ ಎವಲ್ಯೂಷನ್. ಎರಡನ್ನೂ ಅವ್ರು ಮೇಂಟೈನ್ ಮಾಡಬೇಕು, ಎರಡಕ್ಕೂ ಬ್ಯಾಲೆನ್ಸ್ ಮಾಡಬೇಕು ಅವರು. ಬೈ ಕಂಪಲ್ಸರಿ ಅವ್ರು ಏನು ಮಾಡಬೇಕು? ಗ್ರೋಯಿಂಗ್ ಗ್ರೀನ್ ಬೆಲ್ಟ್ಸ್ ಅರೌಂಡ್ ದ ಇಂಡಸ್ಟ್ರಿಯಲ್ ಏರಿಯಾಸ್. ಇಂಡಸ್ಟ್ರಿನ ರೆಡಿ ಮಾಡಕ್ಕೆ ಶಾಣೆ ಹಾಕನ ಮನುಷ್ಯ, ಆದ್ರೆ ಅದ್ರ ಸರೌಂಡಿಂಗ್ ಗ್ರೀನ್ ರೆವಲ್ಯೂಷನ್ ಅದನ್ನು ಟ್ರೀಸ್ ಗ್ರೋನ್ ಮಾಡೋದು ಕಲ್ಕೋಬೇಕು. ಮೇಂಟೈನಿಂಗ್ ಅ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂಡ್ ನ್ಯಾಷನಲ್ ಪಾರ್ಕ್ಸ್. ಅಷ್ಟೇ ಅಲ್ಲದೆ ವೈಲ್ಡ್ ಲೈಫ್ ಸ್ಯಾಂಚುರೀಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗಬೇಕು ಅಂಡ್ ನ್ಯಾಷನಲ್ ಪಾರ್ಕ್ಸ್ನ ಜನರೇಟ್ ಮಾಡಬೇಕು. ಪ್ರಾಕ್ಟೀಸ್ ಗ್ರೀನ್ ಟೆಕ್ನಾಲಜಿ. ಎವ್ರಿ ಒನ್ ಫ್ರಮ್ ದ ಫಾರ್ಮರ್ ಇನ್ ದ ವಿಲೇಜ್ ಟು ಎ ಪಾಲಿಸಿ ಪ್ಲಾನರ್ ಇನ್ ದ ಗೌರ್ಮೆಂಟ್. ಎಲ್ಲರೂ ಅಲ್ಲಿಂದ ಒಂದು ಫಾರ್ಮರ್ನಿಂದ ಹಿಡಿದು ಪ್ಲಾನರ್, ಗೌರ್ಮೆಂಟ್ ಪಾಲಿಸಿ ಪ್ಲಾನರ್ ಅಂತನ should use the green technology that incorporates treatment of air emission, treatment of waste waters, waste reduction, waste emission management, or use of non-conventional renewable energy resources like solar energy on priority, etc. ನಾವೆಲ್ಲ ಪ್ರಾಕ್ಟೀಸ್ ಗ್ರೀನ್ ಟೆಕ್ನಾಲಜಿ ಇಸ್ ನಥಿಂಗ್ ಬಟ್ ನೇಚರ್ ಇಂದ್ರೆ ಆದಷ್ಟು ಏನು ಇದನ್ನ ನಾವು ಯೂಸ್ ಮಾಡಿ ನಾವು ಮಾಡೋಕ್ಕಾಗುತ್ತೆ ಮಾಡ್ಕೋಬೇಕು. ಓಕೆ, ಇನ್ ಅ ಸಿಂಪಲ್ ವೇ. ಓಕೆ, ದಟ್ ಈಸ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಲೆಕ್ಟ್ರಿಸಿಟಿ ಇದಕ್ಕಿನ್ನ ಸೋಲಾರ್ ಎನರ್ಜಿ ಇಂಪ್ಲಿಮೆಂಟ್ ಮಾಡಬೇಕು. ಅದು ನ್ಯಾಚುರಲಿ ಅವೈಲೇಬಲ್, ಅದನ್ನ ನಾವೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡಷ್ಟು ನಮಗೆ ಒಳ್ಳೇದದು. ನೆಕ್ಸ್ಟ್ ಒನ್, CNG vehicles in India. Some of the case studies I'm just taking, that is only 2 are there. I'll just complete this lesson. So, not very long ago in 1993, the English cricket tour of India, when the visitors lost a match, they attributed part of their loss to the air pollution in Delhi. The capital city of India. Perhaps they were bad losers. We must admit the pollution levels very dangerously high enough for it to be listed against the world's most polluted cities. ಅವ್ರು ನೋಡು, ಅದು ನಾವು ಗೇಮ್ ಇದು ಕ್ರಿಕೆಟ್ ಎಲ್ಲ ಆಡಿ ಬಂದು ನೆಕ್ಸ್ಟ್ ಅದನ್ನೆಲ್ಲ ಡೆಲ್ಲಿಗೆ ಅದಿಷ್ಟು ಅದಕ್ಕೆ ಅಲ್ಲಿ ಸಮರ್ಪಿಸಿದ್ರಂತ. ಅದನ್ನೆಲ್ಲ ರೆಡಿ ಮಾಡಕ್ಕೆ ಅದು ಹೆಲ್ಪ್ ಆಗ್ತೈತೆ, ಅದು ಹೆಲ್ಪ್ ಮಾಡ್ದಂಗೆ ಆಗ್ತೈತಿ. ಓಕೆ, ನೆಕ್ಸ್ಟ್ ಒನ್, KG Basin elsewhere have only brightened our outlook for lesser dependence of foreign oil. ಅವರು ಅದನ್ನ ಹೆಲ್ಪ್ ಮಾಡಕ್ಕೆ ಫಾರಿನ್ ಆಯಿಲ್ ಎನೇಬಲಿಂಗ್ ಅಸ್ ಟು ಸೇವ್ ದ ವ್ಯಾಲ್ಯೂಯಬಲ್ ಫಾರಿನ್ ಎಕ್ಸ್ಚೇಂಜ್. ಅವ್ರು ಅದರ ಮಿನಿಸ್ಟರ್ ಇದ್ರಲ್ಲ, ಸೊ ಈ ಫಾರಿನ್ ಆಯಿಲಿನ ಇದನ್ನ ಮಾಡ್ಕೊಳಕ್ಕೆ ಇಂಪೋರ್ಟು ಎಕ್ಸ್ಪೋರ್ಟ್ ಅದನ್ನೆಲ್ಲದಕ್ಕೂ ಫಾರಿನ್ ಎಕ್ಸ್ಚೇಂಜ್ಗೆ ನಮಗೆ ಸೇವ್ ವ್ಯಾಲ್ಯೂಯಬಲ್ ಫಾರಿನ್ ಎಕ್ಸ್ಚೇಂಜ್. ಓಕೆ, in view of growing awareness for cleaner air, climate change, there's many lesson to be learned from Delhi's resurgence. Okay, Delhi government plans to introduce 50% of rebate on road tax for people buying factory fitted CNG cars to increase the sales as it attempts to curb vehicular pollution, according to
Transport Minister Kailash Ghalot reported on August 2018. ಇದು latest information ಇದು. ಇಂಥವು ಒಂದು ಸ್ವಲ್ಪ ಲೇಟೆಸ್ಟ್ ಇವನ್ನೆಲ್ಲ CNG ವೆಹಿಕಲ್ಸ್ ಮೇಲೆ ನೀವು ತೆಗಿಬೇಕು ಇನ್ಫಾರ್ಮೇಶನ್. ಇದು ಲೇಟೆಸ್ಟ್ ಇರೋದು ಅಂತ ನಾ ಹೇಳಿನಿ ನಿಮ್ಗೆ. Issues: supply of natural gas, vehicle efficiency, gas storage facility in vehicles. Okay. Next one, odd even scheme. Andra women, CNG cars, bikes likely to be exempted. The government said that according to the plan, owners CNG fitted cars will need to show prescribed sticker. Violation of odd even rule will attract a penalty of rupees 2000. So a trial of scheme will run till January 15th. 24 December 2015 ಗ ಡೆಲ್ಲಿ ಒಳಗೆ ಇದನ್ನ ಮಾಡಿದ್ರಂತೆ, ಇಂಪ್ಲಿಮೆಂಟ್ ಮಾಡಿದ್ರಂತೆ. To curb rising pollution level of national capital, the Delhi government has decided to introduce odd even scheme to be implemented starting from January 1 ಅಂತ ಹೇಳಿದ್ರಂತ. A trial of the scheme will run till January 15, 24th December 2015 ಅಂತ ಕೊಟ್ಟಿದ್ದಾರೆ. So this completed the 7th unit, that is the last unit. It is of human communities and the environment. And supporting this one MCQs I already given the past. In the March, April I already given all the MCQs along with the notes for your support. This is for your kind information. Further, if any doubts are there, you can visit to the college and you can come to the library if you are having any problems. Okay. Thank you.